ಆಶೀರ್ವಾದ ಮಾಡಿ ಕಾಪಾಡಲಿ. ನಮ್ಮನ್ನ ದೇವರು 7 ತಿಂಗಳುಗಳು ಕಣ್ಮಣಿಯಂತೆ ಕಾಪಾಡಿ ನಮ್ಮನ್ನ ಈ 8ನೇ ತಿಂಗಳಿಗೆ ಕಾಲಿಡಲು ದೇವರು ಮಹಾಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಆತನಿಗೆ ಸ್ತೋತ್ರಗಳನ್ನ ಸಲ್ಲಿಸಬೇಕಾಗ್ತದೆ. ಇವತ್ತೆಷ್ಟೋ ಜನಗಳು ಈ ಒಂದು 8ನೇ ತಿಂಗಳನ್ನ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಒಂದು ಸಂತೋಷವಾಗಿ ತಿಂಗಳನ್ನ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತದಲ್ಲಿ ಈ ಒಂದು ದಿವಸ ಒಂದು ಆಶೀರ್ವಾದದ ಒಂದು ದಿವಸವಾಗಿದೆ. ಅಷ್ಟು ಮಾತ್ರವಲ್ಲದೆ ಈ ಆಗಸ್ಟ್ ತಿಂಗಳು ಅನ್ನುವಂಥದ್ದು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡುವಂತಾಗಿದೆ. ಆದ್ರೆ ಈ ಒಂದು ಕಾರ್ಯಗಳು ಬಿಡುಗಡೆ ಸಿಗಬೇಕು ಅಂದ್ರೆ ನಾವು ಏನೋ ಒಂದು ಕಾರ್ಯಗಳು ದೇವರ ಸಮ್ಮುಖದಲ್ಲಿ ಮಾಡಬೇಕಾಗಿದೆ. ನೋಡ್ರಿ, ಈ ಒಂದು ದಿವಸದ ಈ ಒಂದು ತಿಂಗಳಿನ ಒಂದು ಆಶೀರ್ವಾದದ ವಾಗ್ದಾನವನ್ನ ನಾವು ನೋಡುವಂತರಾಗೋಣ. ನೋಡ್ರಿ, ಯೋಬ 42ನೇ ಅಧ್ಯಾಯದಲ್ಲಿ 10ನೇ ವಚನ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ನಿನ್ನ ಜೀವಿತದಲ್ಲಿ 2ರಷ್ಟಾಗಿ ಆಶೀರ್ವಾದ ಹೊಂದುವಂತ ಈ ತಿಂಗಳಾಗಿದೆ. ಇವತ್ತು ನಿನ್ನ ಜೀವಿತವನ್ನ ನೀನು ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು ಒಂದು ಸೂಕ್ಷ್ಮವಾಗಿ 2ರಷ್ಟು ಆಶೀರ್ವಾದ ಹೊಂದುವುದಕ್ಕಿಂತ ಮುಂಚೆ ಮೊದಲು ನೀನು ಮಾಡಬೇಕಾದ ಕಾರ್ಯ ಒಂದಿದೆ. ಅಲ್ಲಿ ಯೋಬನು ತನ್ನ ವಿರುದ್ಧವಾಗಿ ಮಾತಾಡಿದ ಸ್ನೇಹಿತರು, ತನ್ನ ಬಗ್ಗೆ ಕೀಳಾಗಿ ಮಾತಾಡಿದ ಸ್ನೇಹಿತರ ಬಗ್ಗೆ ಅವನೊಂದು ಮಾತನ್ನ ಹೇಳ್ತಾ ಇದ್ದಾನೆ. ಆ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವರು ಮಾತಾಡಿದ ಮಾತುಗಳಿಗಾಗಿ ಅವ್ರ ಕ್ಷಮಾಪಣೆ ಕೇಳ್ತಾ ಇದ್ದಾನೆ, ಅವರನ್ನ ಕ್ಷಮಿಸ್ತಾ ಇದ್ದಾನೆ. ಪ್ರಿಯ ಸೋದರ ಸೋದರಿ, ನಿನ್ನ ದೇವರು, ನೀನು ಆರಾಧಿಸುವ ಯೇಸು ಕ್ರಿಸ್ತನು ಒಂದು ಮಾತನ್ನ ಹೇಳ್ತಾರೆ ಕಲ್ವಾರಿ ಶಿಲುಬೆಯಲ್ಲಿ, ತಂದೆಯೇ ಅವರನ್ನ ಕ್ಷಮಿಸಿಕೊಳ್ಳ. ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯ ಹೇಳ್ತದೆ ಮತ್ತಾಯ 6ನೇ ಅಧ್ಯಾಯದಲ್ಲಿ, ನೀನು ಜನರ ತಪ್ಪನ್ನು ಕ್ಷಮಿಸುವುದಾದರೆ ನಿನ್ನ ತಪ್ಪುಗಳು ಕ್ಷಮಿಸಲ್ಪಡುತ್ತದೆ. ನೀನು ಜನರ ತಪ್ಪನ್ನು ಕ್ಷಮಿಸದೆ ಹೋದರೆ ನಿನ್ನ ತಪ್ಪುಗಳು ಸಹ ಕ್ಷಮಿಸಲ್ಪಡುವುದಿಲ್ಲ. ಪ್ರಿಯ ಸೋದರ ಸೋದರಿ, ನಾವು ಎಷ್ಟೋ ವಿಷಯಗಳು ನಮ್ಮ ಹೃದಯದ ಎಷ್ಟೋ ಜನಗಳ ಮೇಲೆ, ತಂದೆ ತಾಯಿಗಳ ಮೇಲೆ, ಗಂಡ ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ, ಅಕ್ಕಪಕ್ಕದವರ ಮೇಲೆ, ಹೊರಗಿನ ಜನಗಳ ಮೇಲೆ, ಕೆಲಸದ ಜಾಗಗಳಲ್ಲಿ ನಮ್ಮ ಹೃದಯದಲ್ಲಿ ಒಂದು ಕಹಿತನವಾಗಿ ಗಾಯವಾಗಿ ನಾವು ಇಟ್ಕೊಂಡಿದ್ದೀವಿ. ಆ ಕಹಿತನದ ಗಾಯ ನಮ್ಮ ಆಶೀರ್ವಾದದ ಒಂದು ಹೆಜ್ಜೆನ ಇಡಲಿಕ್ಕೆ ನಮ್ಮ ಕೈಲಿ ಬಿಡಲಿಕ್ಕಾಗ್ತದೆ. ಯಾಕಂದ್ರೆ ಈ ಮನುಷ್ಯನ ಒಂದು ಹೃದಯ ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ಅವರ ವಿರುದ್ಧವಾಗಿ ಏನಾದ್ರೂ ಒಂದು ಮಾತಾಡ್ಬಿಟ್ರೆ ಅವರ ಕೈಲಿ ಸಹಿಸಲಿಕ್ಕಾಗುತ್ತದೆ. ಇಂದು ನೀನು 2ರಷ್ಟು ಆಶೀರ್ವಾದ ಹೊಂದಬೇಕಾಗಿದೆಯಾ? ಇಂದು ನೀನು 2ರಷ್ಟು ಆಶೀರ್ವಾದದಲ್ಲಿ ನೀನು ಜೀವಿಸಬೇಕಾಗಿದೆಯಾ? ಮೊದಲು ನೀನು ಮಾಡಬೇಕಾದ ಒಂದೇ ಒಂದು ಕಾರ್ಯ, ಪ್ರಿಯ ಸೋದರ ಸೋದರಿ, ನೀನು ನಿನ್ನ ಜನರನ್ನ ಕ್ಷಮಿಸು. ನಿನ್ನ ಹೃದಯದಲ್ಲಿರುವಂತ ಗಾಯವನ್ನ ತೆಗೆದುಹಾಕು. ನೋಡ್ರಿ, ಅದಾದ ನಂತರ 2ನೇ ಕಾರ್ಯ ಮಾಡಬೇಕಾಗಿರೋದು ಯೋಬನು ಮಾಡಿದಂತ ಮಾತುಗಳು. ಯೋಬ 42ನೇ ಅಧ್ಯಾಯದಲ್ಲಿ 6ನೇ ವಚನವನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಆದ ಕಾರಣ ನಾನು ಮಾಡಿದ್ದನ್ನ ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಅಂದ್ರೆ ಯೋಬನಿಗೆ ಒಂದು ಅರ್ಥ ಆಯಿತು, ತನ್ನನ್ನೇ ತಾನು ಶಪಿಸಿಕೊಂಡದ್ದನ್ನ ಆ ವ್ಯಕ್ತಿ, ನಾನು ಆಡಿದ ಮಾತುಗಳೆಲ್ಲ ನಾನು ತಪ್ಪಾಗಿ ಆಡ್ಬಿಟ್ಟಿದ್ದೀನಿ, ದೇವರಿಗೆ ವಿರುದ್ಧವಾಗಿ ನಾನು ಆಡ್ಬಿಟ್ಟಿದ್ದೀನಿ. ಅವನು ದೇವರನ್ನ ದೂಷಣೆ ಮಾಡಲಿಲ್ಲ, ಇನ್ನೊಬ್ಬರನ್ನ ದೂಷಣೆ ಮಾಡಲಿಲ್ಲ, ಅವನನ್ನ ಅವನೇ ದೂಷಣೆ ಮಾಡ್ಕೊಳ್ತಾನೆ. ಇವತ್ತು ನೀವುಗಳು ಸಹ ನಿಮ್ಮನ್ನ ನೀವೇ ದೂಷಣೆ ಮಾಡ್ಕೊಂಡಿದ್ದೀರಾ. ನಾನು ಯಾಕನ ಬದುಕಿದ್ದೀನೋ, ನಾನು ಯಾಕನ ಜೀವಿಸ್ತಾ ಇದ್ದೀನೋ, ನನ್ನ ಜೀವಿತ ಹಿಂಗ್ ಯಾಕನ ಇದೆಯೋ, ನಾನು ಸತ್ತಾನ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಎಂಬುದಾಗಿ ನಿಮ್ಮನ್ನ ನೀವು ಶಪಿಸ್ಕೊಳ್ತಾ ಇದ್ದೀರಾ. ಏನೇ ಒಂದು ಕಷ್ಟ ಬಂದ್ರು, ಏನೇ ಒಂದು ಪರಿಸ್ಥಿತಿ ಬಂದ್ರು ಜನಗಳ ಬಾಯಲ್ಲಿ ಬರೋದು ಒಂದೇ ಒಂದು, ನಾನು ಯಾಕೆ ಬದುಕಿದ್ದೀನಿ, ನಾನು ಸತ್ತೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಸತ್ತೋದ್ರೆ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತ? 2ರಷ್ಟು ಪ್ರಾಬ್ಲಮ್ ಹೆಚ್ಚಿಗೆ ಆಗ್ತದೆ. ಈಗ ನೀನ್ ಸತ್ತಿದ ತಕ್ಷಣನೇ ಪ್ರಾಬ್ಲಮ್ ನಿನಗೆ ಸಾಲ್ವ್ ಆಗ್ತೀಯಾ? ಒಂದು ಪ್ರಾಬ್ಲಮ್ ನೀನ್ ನರಕಕ್ಕೆ ಹೋಗ್ತೀಯಾ, 2ನೇ ಪ್ರಾಬ್ಲಮ್ ನೀನ್ ಸತ್ತಂತ ನಿಮಿತ್ತವಾಗಿ ನಿನ್ನ ಕುಟುಂಬದವರು ಬಾಧಿಸಲ್ಪಡ್ತಾ ಇರ್ತಾರೆ. ನಿನಗೆ ಗೊತ್ತಿದ್ಯಾ? ನೀನ್ ಸತ್ತ ನಂತರ ಏನಾಗುತ್ತೆ ಅಂತ ಗೊತ್ತಿದ್ಯಾ? ನೀನ್ ಸತ್ತ ನಂತರ ಮತ್ತೆ ನೀನು ಬದುಕೋಗಿ ಎಲ್ಲ ಸರಿ ಮಾಡ್ಲಿಕ್ಕೆ ಆಗುತ್ತಾ?
ಇವತ್ತು ನಿನಗೆ ಬರುವಂತ ಕಷ್ಟಗಳಿಂದ ನೀನು ಸೋತು ಹೋಗ್ತಾ ಇದೀಯ, ನಿನಗೆ ಬರುವಂತ ಸಮಸ್ಯೆಗಳಿಂದ ಸೋತು ಹೋಗ್ತಾ ಇದೆಯಾ. ನಿನ್ನ ದೇವರು ಎಂದಿಗೂ ಕೈ ಬಿಡುವಂತ ದೇವರಲ್ಲ. ಕ್ಷಣ ಮಾತ್ರದಲ್ಲಿ ಆತನ ಕೈ ಬಿಟ್ಟಿರ್ಬೋದು, ನಿನ್ನನ್ನ ಕೈ ಬಿಟ್ಟು ನಡೆದಿರ್ಬೋದು, ಆದರೆ ಕ್ಷಣ ಮಾತ್ರದ ಕಳೆದ ನಂತರ ನಿನ್ನ ಕೈ ಹಿಡಿದು ನಡೆಸುವಂತ ದೇವರಾಗಿ, ನಿನ್ನನೆಂದಿಗೂ ಕೈ ಬಿಡುವ ದೇವರಲ್ಲ. ಪ್ರಿಯ ಸೋದರ ಸೋದರಿ, ನಿನ್ನನ್ನ ಕಾಯುವ ದೇವರು ಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ಹಗಲು ರಾತ್ರಿ ನಿನ್ನನ್ನು ಕಾಯುವಂತ ದೇವರಾಗಿದ್ದಾನೆ, ನಿನ್ನನ್ನ ವೃದ್ಧಿಗೊಳಿಸುವಂತ ದೇವರಾಗಿದ್ದಾನೆ, ನಿನಗೆ ಆರೋಗ್ಯವನ್ನು ಕೊಡುವಂತ ದೇವರಾಗಿದ್ದಾನೆ. ನೀನಿರುವಂತ ದರಿದ್ರತನದಲ್ಲೇ, ನೀನಿರುವಂತ ರೋಗದಲ್ಲೇ, ನೀನಿರುವಂತ ಬಾಧೆಯಲ್ಲೇ, ನೀನಿರುವಂತ ಸಮಸ್ಯೆಗಳಲ್ಲೇ ನಿನ್ನನ್ನ ಬಿಟ್ಟು ಬಿಡುವುದಕ್ಕೆ ಆತನು ಏನೋ ನರ ಮನುಷ್ಯನಲ್ಲ, ಆತನ ಕಲ್ಲಲ್ಲ, ಆತನ ಮೂಕನಲ್ಲ, ಆತನ ಕಿವುಡಲ್ಲ, ಆತನ ಕುರುಡನಲ್ಲ. ನಿನ್ನನ್ನು ಉಂಟು ಮಾಡಿದ ದೇವರು ತನ್ನ ಸಾರೂಪ್ಯದಲ್ಲಿ ಆತನು ತನ್ನ ಜನರನ್ನು ಉಂಟು ಮಾಡಿದನು. ನಾವೆಲ್ಲ ಆತನ ಸಾರೂಪ್ಯದಾಗಿ. ಇವತ್ತು ಆ ಒಂದು ಯೋಬನ ಜೀವಿತದಲ್ಲಿ 2ರಷ್ಟು ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ಕಾರಣ ಏನು? ಅವನಿದನ್ನು ಮಾಡಿಲ್ಲ ಅಂದಿದ್ರೆ ಇನ್ನು ಮುಂದಕ್ಕೆ ಹೋಗ್ತಾ ಇದ್ದ ಅಧ್ಯಾಯಗಳು. ಅವನು ಮಾಡಿದಂತ ಕಾರ್ಯ ಏನು? 42ನೇ ಅಧ್ಯಾಯದಲ್ಲಿ ಅವನಿಗೆ ಅರಿವಾಗ್ತದೆ. ಮೊದಲನೇದು, ಅವನು ಆಡಿದ ಮಾತುಗಳು ಅವನಿಗೆ ತಪ್ಪಿನ ಅರಿವು ಉಂಟಾಗ್ತದೆ, ಪಶ್ಚಾತ್ತಾಪ ಬರ್ತದೆ. ಆತನ ಬೂದಿಯಲ್ಲಿಯೂ ಧೂಳಿನಲ್ಲಿ, ಬೂದಿಯೇ ಮತ್ತೆ ಧೂಳಿನಲ್ಲಿ ಅಂದ್ರೆ ಏನ್ ಅರ್ಥ? ಅವನನ್ನು ಅವನು ಅಷ್ಟು ಮುರ್ಕೊಳ್ತಾ ಇದ್ದಾನೆ. ನಾನು ಆಡಿದ ಮಾತುಗಳಿಗಾಗಿ ದೇವರನ್ನ ಕ್ಷಮಿಸು. ಅವನಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ಪ್ರಿಯ ಸೋದರ ಸೋದರಿ, ಇಂದು ನೀನು ನಿನ್ನನ್ನ ಶಪಿಸಿಕೊಂಡಿದ್ದು, ನಿನ್ನ ಕುಟುಂಬವನ್ನು ಶಪಿಸಿದ್ದು, ನಿನ್ನ ಕೆಲಸ ಕಾರ್ಯವನ್ನು ಶಪಿಸಿದ್ದು, ನಿನಗೊಂದು ಏನಾದ್ರು ಅನಾರೋಗ್ಯ ಬಂದ್ರೆ ಸಾಕು, ಇಲ್ಲ ತಲೆನೋವು ಬಂದ್ರೆ ಸಾಕು, ನಿನ್ನನ್ನ ನೀನೇ ಶಪಿಸಿಕೊಳ್ತೀಯ. ನೀನು ಅದನ್ನ ಮಾಡುವುದರಿಂದಲೇ ನಿನ್ನ ಜೀವಿತದಲ್ಲಿ ಎಷ್ಟೋ ವಿಷಯಗಳಲ್ಲಿ ಬಾಧೆಗೆ ಒಳಪಡ್ತಾ ಇದೆಯಾ. ನಿನ್ನನ್ನ ನೀನು ಬದಲಾಯಿಸಿಕೊ, ನಿನ್ನನ್ನ ನೀನು ವೃದ್ಧಿಗೊಳಿಸಿಕೊ. ನೀನು 2ರಷ್ಟು ಆಶೀರ್ವಾದವನ್ನ ಈ ತಿಂಗಳಲ್ಲಿ ಹೊಂದಿಕೊಳ್ಳಲಿಕ್ಕೆ ನೀನು ಮಾಡಬೇಕಾದ ಒಂದು ಕಾರ್ಯಗಳು, ನೀನು ಏನು ಆಡಿದ್ಯೋ, ನೀನ್ ಯಾವ ರೀತಿ ನಡ್ಕೊಂಡಿದ್ಯೋ, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನು ಮಾಡಿದ್ಯೋ, ಅದನ್ನು ಒಂದು ದಿವಸ ನೆನಪು ಮಾಡಿಕೊ. ಈ 1ನೇ ತಾರೀಕಲ್ಲಿ ಇದೇ ದಿವಸ ನೀನು ಕೂತುಕೊಂಡು ನೀನು ಅದಕ್ಕಾಗಿ ಪಶ್ಚಾತ್ತಾಪ ಪಡು. 2ನೇದಾಗಿ, ನೀನು ನಿನ್ನ ವಿರುದ್ಧವಾಗಿ ಮಾತನಾಡಿದಂತವರು, ನಿನ್ನ ವಿರುದ್ಧವಾಗಿ ಎದ್ದಂತವರು, ನಿನಗೆ ಅನ್ಯಾಯ ಮಾಡಿದಂತವರಿಗಾಗಿ ನೀನು ದೇವರ ಸಮ್ಮುಖದಲ್ಲಿ ಕ್ಷಮಾಪಣೆ ಕೇಳು. ಅವರನ್ನ ಕ್ಷಮಿಸು, ಅವರಿಗಾಗಿ ಪ್ರಾರ್ಥಿಸು, ಅವರನ್ನ ಆಶೀರ್ವದಿಸು, ಅವರ ಮೇಲೆ ನೀನು ಒಳ್ಳೆಯದನ್ನ ನುಡಿ. ನಂತರ ನೀನು ಮಾಡುವ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳಲ್ಲೂ ನೀನು ವೃದ್ಧಿಯನ್ನ ಕಾಣ್ತೀಯ, ನೀನು ಅಭಿವೃದ್ಧಿಯನ್ನ ಕಾಣ್ತೀಯ, ನೀನು ಮೇಲುಗಳನ್ನ ಕಾಣ್ತೀಯ, ನೀನು ಹೋಗುವಾಗಲೂ ಬರುವಾಗಲೂ ಸಮೃದ್ಧಿಯನ್ನ ಕಾಣ್ತೀಯ. ಕಾರಣ ಇಷ್ಟೇ, ದೇವರ ಒಂದು ಆಜ್ಞೆ, ದೇವರ ಒಂದು ಮಾತು, ನೀನು ಜನರ ತಪ್ಪನ್ನ ಕ್ಷಮಿಸು. ದೇವರ ಮೇಲುಗಡೆ ವಾಕ್ಯ ಹೇಳುತ್ತದೆ, ಅವರಿಬ್ಬರು ಸ್ನೇಹಿತರಿಗೆ ದೇವರು ಹೇಳುತ್ತಾರೆ, ನೀನು ನನ್ನ ದಾಸನ ಬಳಿಗೆ ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಅವನ ಮುಂದೆ ಹೇಳು ಇದನ್ನೆಲ್ಲ. ಅವನು ನಿಮ್ಮ ಪರವಾಗಿ, ನಿನ್ನ ಮೂರ್ಖತನಕ್ಕಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ, ವಿಜ್ಞಾಪಿಸ್ತಾನೆ ನಿಮಗೋಸ್ಕರ. ಆಗ ನಾನು ನಿಮ್ಮ ಮೂರ್ಖತನವನ್ನು ಕ್ಷಮಿಸ್ತೇನೆ. ಪ್ರಿಯ ಸೋದರ ಸೋದರಿ, ನಿನ್ನ ಕುಟುಂಬಗಳಲ್ಲಿ ಯಾರ ಮೇಲೆ ಅಗೆತನ ಇದೆ, ನಿನ್ನ ಕೆಲಸದ ಜಾಗದಲ್ಲಿ ಯಾರ ಮೇಲೆ ಅಗೆತನ ಇದೆ, ಮತ್ತು ಹೋಗಿ ಅವರನ್ನ ಜೊತೆಯಾಗ್ಲಿ. ಇವತ್ತು ಗಂಡನ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡಂಗಾಗಲ್ಲ, ಮಕ್ಕಳು ಕಂಡ್ರೆ ತಂದೆ ತಾಯಿಗಾಗಲ್ಲ, ತಂದೆ ತಾಯಿ ಕಂಡ್ರೆ ಮಕ್ಳಿಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ, ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಅಕ್ಕಪಕ್ಕದವ್ರು ಕಂಡ್ರೇನೆ ಆಗಲ್ಲ. ಎಷ್ಟು ನಾಟಕಗಳು ಮಾಡ್ತಾ ಇದೀವಿ ನಾವು. ನಮ್ಮ ಹೃದಯದಲ್ಲೇ ಒಂದಿಟ್ಕೊಂಡು ಬಾಯಲ್ಲೇ ಒಂದು ಮಾತಾಡ್ತೀವಿ, ನಮ್ಮ ಮನಸ್ಸಲ್ಲೇ ಒಂದಿಟ್ಕೊಂಡು ನಾವು ಹೊರಗಿನ ತೋರಿಕೆನೆ ನಾವು ಬೇರೆ ನಟನೆ ಮಾಡ್ತೀವಿ. ಎಷ್ಟು ಸ್ವಾರ್ಥಿಗಳಲ್ವ, ಎಷ್ಟು ಒಂದು ರೀತಿಯಾದಂತ ಗಲೀಜಾಗಿದ್ದೀವಿ ನಾವು. ಪ್ರಿಯ ಸೋದರ ಸೋದರಿ, ನೀನು ದೇವರ ವಾಕ್ಯಕ್ಕೆ ಕಿವಿಗೊಡುವುದಿಲ್ಲ ಅಂದ್ರೆ ನಿನ್ನ ಪ್ರಾರ್ಥನೆಗೆ ದೇವರು ಕಿವಿಗೊಡ್ತಾನೆ ಎಂಬುದು ವಾಕ್ಯ ಹೇಳ್ತದೆ. ಇಂದು ಈ ವಾಕ್ಯಕ್ಕೆ ನಿನ್ನನ್ನು ಅಧೀನಪಡಿಸಿಕೊ, ಇಂದು ಈ ವಾಕ್ಯಕ್ಕೆ ನಿನ್ನನ್ನ ನೀನು ಮುರುಕೋ, ಇಂದು ನಿನ್ನ ವಾಕ್ಯಕ್ಕೆ ನಿನ್ನನ್ನ ನೀನು ಒಪ್ಪಿಸಿಕೊಡು. ನಿನ್ನ ದೇವರು ಬದಲಾಯಿಸುವಂತರಾಗಿ, ನಿನ್ನ ದೇವರು ನಿನ್ನ ಪರಿಪೂರ್ಣವಾದ ಆಶೀರ್ವಾದದ ಮಾರ್ಗದಲ್ಲಿ ನಡೆಸುವಂತ ದೇವರಾಗಿದ್ದಾನೆ. ಯೋಬನು ಮಾಡುವಂತದ್ದು ಒಂದೇ ಒಂದು, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ದೇವರು ನೆಕ್ಸ್ಟ್ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾನೆ. ಅವನ ದುಸ್ಥಿತಿಗಳನ್ನು ತೆಗಿತಾ ಇದ್ದಾನೆ. ಅವನ ಮೊದಲಿಗಿಂತ ಇದ್ದಂತ ಆಶೀರ್ವಾದವು 2ರಷ್ಟಾಗಿ ಮಾರ್ಪಡುತ್ತದೆ. ಇಂದು ನೀನು ಮಾಡಬೇಕಾಗಿರೋ ಕಾರ್ಯ ಅದೇ. ನೀವು ಸಿದ್ಧರಾಗಿದ್ದೀರಾ? ಇವತ್ತು
ಇಂದು ನೀನು ಸಿದ್ಧವಾಗಿದ್ದೀರ? ಒಂದು ಜಾಗದಲ್ಲಿ ಒಂದು ಘಟನೆ ನಡೀತದೆ. ಅಬ್ರಹಾಮನ ಹೆಂಡತಿಯನ್ನ ಒಬ್ಬ ಅರಸ ತೆಗೆದುಕೊಂಡು ಹೋಗ್ಬಿಡ್ತಾನೆ. ತೆಗೆದುಕೊಂಡು ಹೋದಾಗ ಆ ಅರಸನಿಗೆ ಒಂದು ಕನಸಿನಲ್ಲಿ ದೇವರು ಮಾತನಾಡ್ತಾರೆ, ನನ್ನ ದಾಸನ ಹೆಂಡತಿಯ ಮೇಲೆ ಕೈ ಬೇಡ ಎಂಬುದಾಗಿ. ಆಗ ಅವನು ಅಬ್ರಹಾಮನ ಬಳಿಗೆ ಬಂದು ಹೇಳ್ತಾನೆ, ದೇವರು ನನಗೆ ಯಾವುದೇ ಕೇಡು ಮಾಡದಂತೆ ನನಗೋಸ್ಕರ ಪ್ರಾರ್ಥನೆ ಮಾಡು ಅಂತ ಹೇಳ್ತಾನೆ. ಪ್ರಿಯ ಸೋದರ ಸೋದರಿ, ನೀನು ಇತರರಿಗಾಗಿ, ನಿನಗೆ ಅನ್ಯಾಯ ಮಾಡಿದವರಿಗಾಗಿ ಅವ್ರು ಬಂದು ಕೇಳಿದ್ರು, ಕೇಳಲಿಲ್ಲ ಅಂದ್ರೆ ಸರೇನೆ, ನೀನು ಸಿದ್ಧವಾಗು, ನೀನು ಅವರನ್ನ ಕ್ಷಮಿಸು, ನೀನು ಅವರ ಮೇಲೆ ದಯೆ ತೋರು, ನೀನು ಅವರಿಗೆ ಕರುಣಿಸು. ದೇವರು ನಿನ್ನನ್ನು ಕರುಣಿಸಿದನಲ್ಲ, ದೇವರು ನಿನ್ನನ್ನ ಅಪಾಯ ತಪ್ಪಿಸಿದನಲ್ಲ, ದೇವರು ತನ್ನ ರಕ್ತದಿಂದ ನಿನ್ನನ್ನು ಶುದ್ಧೀಕರಿಸಿದನಲ್ಲ. ನೀನು ಇತರ ಜನರ ಪಾಪಗಳನ್ನು ಶುದ್ಧೀಕರಿಸು. ನೀನ್ ಯಾಕೆ ಅದನ್ನ ಇದು ಮಾಡ್ತೀನಿ? ನೀನು ಜನರ ತಪ್ಪನ್ನ ಕ್ಷಮಿಸದೆ ಹೋದರೆ ನಿನ್ನ ತಪ್ಪುಗಳು ಕ್ಷಮಿಸಲ್ಪಡೋದಿಲ್ಲ. ನಿನ್ನ ಪಾಪಗಳು ಕ್ಷಮಿಸಲ್ಪಡ್ಲಿಲ್ಲ ಅಂತಂದ್ರೆ ನೀನು ಹಿಂಗ ಆಶೀರ್ವಾದ ಹೊಂದ್ತೀಯ? ಹೆಂಗೆ ನೀನು ಅಭಿವೃದ್ಧಿ ಆಗ್ತದೆ? ಹೆಂಗೆ ನೀನು ಸಫಲತೆ ಕಾಣುತ್ತೀಯ? ಎಂದಿಗೂ ಆಗಲ್ಲ. ಇಂದು ನೀನು ಒಪ್ಪಿಸಿಕೊಡೋದಕ್ಕೆ ಸಿದ್ಧವಾಗಿದ್ದೀಯಾ? ನಿನ್ನ ತಲೆಗಳನ್ನ ಬಾಗಿ ಇಂದು ಒಪ್ಪಿಸಿಕೊಡು. ಈ ಪ್ರಾರ್ಥನೆ ಮುಗಿದ ನಂತರ ನೀನು ಈ ದಿವಸ ಉಪವಾಸ ಹಾಕಿ ಒಂದು ಊಟವನ್ನು ಬಿಟ್ಟು ದೇವರ ಪಾದದಲ್ಲಿ ಬೀಳು. ನೀನು ಯಾರ್ಯಾರ ವಿಷಯದಲ್ಲಿ ಅರಟಿದ್ಯೋ, ನೋಡಿದ್ಯೋ, ಗಾಯ ಇತ್ತು, ಅವರೆಲ್ಲರನ್ನೂ ಒಂದು ಸಮೀಕ್ಷಿಸು. ಮತ್ತೆ ಅದಕ್ಕಿಂತ ಮುಂಚಿತವಾಗಿ ನೀನು ಏನು ನಿನ್ನ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ, ನಿನ್ನ ಹೆಂಡತಿ ಬಗ್ಗೆ, ನಿನ್ನ ಗಂಡನ ಬಗ್ಗೆ, ನಿನ್ನ ತಂದೆ ತಾಯಿಯ ಬಗ್ಗೆ ನೀನು ಏನ್ ಶಪಿಸಿದ್ಯೋ ಆ ಶಪಿಸಿರುವಂತ ಮಾತನ್ನ ಹಿಂತಿರುಗಿ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಇಂದು ದೇವರು ನಿನ್ನ ಲೈಫಲ್ಲಿ 8ನೇ ತಿಂಗಳಲ್ಲಿ ನಿನ್ನ ಲೈಫಲ್ಲಿ ದೇವರು ದೊಡ್ಡ ಅದ್ಭುತವನ್ನು ಮಾಡ್ಲಿಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರಪ್ಪ. ದೇವರೇ, ಇಲ್ಲಿರುವ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ದೇವರೇ, ಇವರ ಜೀವಿತದಲ್ಲಿ ರಾಜ ಎಲ್ಲಾ ದುಸ್ಥಿತಿಗಳು ಹೋಗಲಾಡಿಸಿ ದೇವರೇ ಉನ್ನತ ಸ್ಥಿತಿಗಳೇ ಬರಲಿ ರಾಜನೇ. ಆಶೀರ್ವಾದ ಹೊಂದಿಕೊಳ್ಳಲಿ, ಅಭಿವೃದ್ಧಿ ಹೊಂದಿಕೊಳ್ಳಲಿ ಅಪ್ಪ. ಏಳಿಗೆಯನ್ನು ಒಂದು ಕಾಣಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೀನಿ. ಇವರಿಗಿರುವಂತಹ ರೋಗ ವ್ಯಾಧಿಗಳನ್ನ ಬಿಡುಗಡೆ ಆಗಲಿ ಕರ್ತನೇ. ಇವರ ಹೃದಯದಲ್ಲಿರುವ ಗಾಯಗಳನ್ನು ರಾಜ್ಯ ಇವರು ತೆಗೆದುಹಾಕುವಂತೆ ಸಹಾಯ ಮಾಡಿ. ಇವರ ಮೇಲಿನ ವಿಶೇಷವಾದ ಕರ ಬಿಡುಗಡೆ ಆಗಲಿ ದೇವರೇ. ಎಲ್ಲ ವ್ಯಾಧಿಗಳು ನೀಗಲಿ, ಎಲ್ಲ ಸಾಲದಿಂದ ಬಿಡುಗಡೆ ಹೊಂದಿಕೊಳ್ಳಲಿ, ಎಲ್ಲ ಕಷ್ಟಗಳಿಂದ ಬಿಡುಗಡೆ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬೊಬ್ಬರ ದೇವರೇ ಎಲ್ಲ ಕೆಟ್ಟ ಸ್ಥಿತಿಗಳು ಹೋಗಲಾಡಿಸಲ್ಪಡಲಿ ದೇವರೇ. ಆಶೀರ್ವಾದದ ಸ್ಥಿತಿ ಬರಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೀನಿ. ಆಶೀರ್ವಾದದ ನೆಲೆ ಬರಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಮಧ್ಯತನಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಮಕ್ಕಳಿಲ್ಲದೆ ಕಷ್ಟಪಡುತ್ತಿರುವಂತ ದೇವರೇ, ಪ್ರತಿಯೊಬ್ಬರು ಈ ಒಂದು ಸಂದೇಶವನ್ನ ಕೇಳುತ್ತಿರುವಂತ ದೇವರೇ, ಅದು ಯಾರೇ ಮಧ್ಯತನವಾಗಿರುವಂತವರಿದ್ದರು, ಮಕ್ಕಳಿಲ್ಲದೆ ಕಷ್ಟಪಡುತ್ತಿರುವುದು, ಈಗಲೇ ಅವರ ಗರ್ಭವು ಆಶೀರ್ವದಿಸಲ್ಪಡಲಿ, ಈಗಲೇ ಅವರ ಗರ್ಭವು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ದೇವರೇ, ಮಾಟ ಮಂತ್ರಗಳಿಂದ ರಾಜ ಅಮಾವಾಸ್ಯೆ, ಪೌರ್ಣಮಿ, ಹುಣ್ಣಿಮೆ ಸಂದರ್ಭದಲ್ಲಿ ದೇವರೇ ಯಾರೆಲ್ಲ ಬಾಧಿಸಲ್ಪಡ್ತಾ ಇದ್ರು, ಅನಾರೋಗ್ಯಕ್ಕೆ ಒಳಪಡ್ತಾ ಇದ್ರು, ಯೇಸುವಿನ ನಾಮದಲ್ಲಿ ಈಗಲೇ ಅವರು ಬಿಡುಗಡೆ ಹೊಂದಿಕೊಳ್ಳಲಿ. ಆ ಬಾಧೆಯಿಂದ ಹೊರಗಡೆ ಬರಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಸರ್ಪದ ಬಲಗಳು ಮುರಿಯಲಿ ಯೇಸುವಿನ ದೇವರೇ. ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದೆ ಜಗಳಗಳು ಉಂಟಾಗ್ತಾ ಇದೆಯೋ, ಯೇಸುವಿನ ನಾಮದಲ್ಲಿ ಈಗಲೇ ಸಮಾಧಾನ ಬಿಡುಗಡೆ ಮಾಡು. ಜಗಳದ ಆತ್ಮಗಳು ತೆಗೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಸಮಾಧಾನದ ಆತ್ಮವಾಡುವಿಕೆ ಮಾಡಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೀನಿ. ಕೆಟ್ಟದೆಲ್ಲ ಏನಿದೆಯೋ ಸುಟ್ಟು ಪೂರ್ತಿ ಆಗಲಿ, ಒಳ್ಳೆಯದು ಮಾತ್ರವೇ ನೆಲೆಗೊಳ್ಳಲಿ ಎಂದು ನಾವು ಪ್ರಾರ್ಥಿಸ್ತೀವಿ. ನಿನ್ನ ಕೃಪೆ ದಯ ಬಿಡುಗಡೆ ಆಗಲಿ, ನಿನ್ನ ಕೃಪೆಯು ದಯ ಬಿಡುಗಡೆ ಆಗಲಿ ನಜರೇಯನೇ ಯೇಸು ಕ್ರಿಸ್ತ ನಾಮದಲ್ಲಿ ಇಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ ದೇವರೇ. ಪ್ರತಿಯೊಬ್ಬರಿಗಾಗಿ ವಿಜ್ಞಾಪಿಸ್ತಾ ಇದ್ದೀನಿ. ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು. ಅವರ ಇರುವಂತ ಎಲ್ಲ ದೇವರೇ ಪರಿಸ್ಥಿತಿಗಳು ಬದಲಾವಣೆ ಆಗ್ಲಿ. ಅವ್ರು ಏನೆಲ್ಲ ಕಳ್ಕೊಂಡಿದ್ದಾರೋ ಅದಕ್ಕೆ 2ರಷ್ಟು ಹೊಂದಿಕೊಳ್ಳಲಿ ಯೇಸು. ಇದನ್ನ ನೀನು ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ಇದನ್ನ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಮದುವೆ ಆಗದೆ ಕಷ್ಟಪಡುತ್ತಿರುವಂತವ್ರು ದೇವರೇ ಅಪ್ಪ, ಮದುವೆ ಆಗೋದಕ್ಕೆ ತಡೆ ಇರುವಂತ ತಡೆಗಳೆಲ್ಲ ನೀಗಲಿ ಯೇಸುವಿನ ನಾಮದಲ್ಲಿ. ಈ ಕ್ಷಣದಲ್ಲೇ ರಾಜನೇ ಅತಿ ಬೇಗನೆ ಅವರ ಮದುವೆ ಫಿಕ್ಸ್ ಆಗಲಿ ಈಗ ಆಜ್ಞಾಪಿಸ್ತಾ ಇದ್ದೀನಿ. ಇದನ್ನು ಕಟ್ಟಾಳೆ ಇಡ್ತಾ ಇದ್ದೀನಿ ಯೇಸುವಿನ ನಾಮ. ಇವರೇ ಒಪ್ಪಟ್ಟಿಗಳ ಸಂಸಾರಿಗಸ್ಥರಾಗಿ ಮಾಡ್ತೀನಿ ಎಂಬುದಾಗಿ ಮಾತು ಕೊಟ್ಟಿದ್ದೀರ. ಆ ವಾಗ್ದಾನ ನೆರವೇರಲಿ ಯೇಸುವಿನ ನಾಮದಲ್ಲಿ ಇದೇ ತಿಂಗಳಲ್ಲಿ ರಾಜ. ನಿನಗೆ ಮಾಡಿದಕ್ಕಾಗಿ ಸ್ತೋತ್ರ ದೇವರಿಗೆ, ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ಎಷ್ಟೋ ವರ್ಷಗಳಿಂದ, ತಿಂಗಳುಗಳಿಂದ, ದಿವಸಗಳಿಂದ ದೇವರೇ ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಈ ತಿಂಗಳಲ್ಲಿ ಕೇಳಲ್ಪಡಲಿ ರಾಜನೇ, ನೆರವೇರಿಸಲ್ಪಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಈಗ ಮಾಡಿದಕ್ಕಾಗಿ ಒಂದನೇ ನಜರೇಯನೇ ಯೇಸುವಿನ ನಾಮದ ತಂದೆ, ಆಮೇನ್ ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ.